ಟಿವಿ 13 ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ. ಮುಖ್ಯಾಂಶಗಳು: ಕರ್ನಾಟಕದಲ್ಲಿ ಎಲ್ಲೆಡೆ ಟೋಲ್ ಪ್ಲಾಜಾಗಳದ್ದೇ ಹಾವಳಿಯ ಸುದ್ದಿ. ರಸ್ತೆ ಕಾಮಗಾರಿಗಳು ಸಂಪೂರ್ಣಗೊಳ್ಳದೆ ಹೋದರೂ ಸಹ ಸುಂಕ ವಸೂಲಾತಿಯನ್ನು ಭರ್ಜರಿಯಾಗಿ ನಡೆಸುತ್ತಿದ್ದಾರೆ. ಕರ್ನಾಟಕದ ಟೋಲ್ಗಳಲ್ಲಿ ಸಾರ್ವಜನಿಕರ ಜೇಬಿಗೆ ಕತ್ತರಿಯನ್ನ ಹಾಕಲಾಗುತ್ತಿದೆ. ವಾರ್ತಾ ವಿವರಣೆ. ಕರ್ನಾಟಕದಲ್ಲಿ ಟೋಲ್ ಪ್ಲಾಜಾಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ನಿಯಮವನ್ನು ಉಲ್ಲಂಘನೆ ಮಾಡಿ ಸುಂಕ ವಸೂಲಾತಿಯನ್ನ ನಡೆಸಲಾಗುತ್ತಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣವಾರದ ಬಳಿ ಹಾದು ಹೋಗುವ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 206ರ ಟೋಲ್ಗೇಟ್ ಬಳಿ ಕಾಮಗಾರಿ ಸಂಪೂರ್ಣಗೊಳ್ಳದೆ ಹೋದರೂ ಸಹ ಸುಂಕ ವಸೂಲಾತಿಯನ್ನ ನಡೆಸುತ್ತಿದ್ದಾರೆ. ನಿನ್ನೆ ತಡರಾತ್ರಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಭಾನುಪ್ರಕಾಶ್ ರವರು ಹಾಗೂ ಕನ್ನಡ ಸೇನೆಯ ಕೆಲವು ಸಂಘಟಕರು ತಾವೇ ಖುದ್ದಾಗಿ ಈ ಅನ್ಯಾಯವನ್ನ ಎದುರಿಸಿದ್ದಾರೆ. ಸರ್, ಈ ಕ್ವಶನ್ ನೀವು ಅಥಾರಿಟಿಯಲ್ಲಿ ಮಾಡಿ, ಅಥಾರಿಟಿಯಲ್ಲಿ ಮಾತಾಡಿ. ಮ್ಯಾನೇಜರ್ ಇದೆ ಅಂತ ಹೇಳ್ದೆ, ಇವಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಪ್ರೆಸೆಂಟ್ ಮ್ಯಾನೇಜರ್ ಸರ್, ನಿಮಗೆ ತೊಂದರೆ ಸರ್ವಿಸ್ ಇದೆ ಸರ್. 1033 ಹೆಲ್ಪ್ ಲೈನ್ ಸರ್ವಿಸ್ ಇದೆ, ಆಂಬುಲೆನ್ಸ್ ಇದೆ, ಕ್ರೇನ್ ಇದೆ, ಎಲ್ಲ ಇದೆ, ಕೊಡ್ತಾ ಇರ್ತಾನೆ ಸರ್. ನೀವು ಇಲ್ಲಿ ಒಬ್ರು ಎಂಪ್ಲಾಯ್ ಆಗಿ ಮಾತಾಡ್ತಿದ್ದೀರಾ, ಆಯ್ತಾ? ಇಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಮಾತಾಡಿ. ಹೊರಗಡೆ ಬಂದು ಮಾತಾಡಿದ್ರೆ ಅದೇ ಸರ್, ನೀವು ಕೇಳಿದ ಕ್ವಶನ್ ಇಲ್ಲ ಅಂತ ಹೇಳ್ತಿಲ್ಲ. ಕಾಮಗಾರಿ ಸಂಪೂರ್ಣ ಮುಗಿಯದೇ ಇದ್ದರೂ ಶುಲ್ಕ ವಸೂಲಾತಿ ಮಾಡುತ್ತಿದ್ದು ಕಾರಣ ಕೇಳಿದರೆ ಸಿಬ್ಬಂದಿ ವರ್ಗದವರು ಉಡಾಫೆಯ ಉತ್ತರವನ್ನ ನೀಡಿದ್ದಾರೆ. ಹಾಗಾಗಿ ಭಾನುಪ್ರಕಾಶ್ ರವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದಕ್ಕೆ ಸೂಕ್ತ ಉತ್ತರವನ್ನ ನೀಡಬೇಕು. ಕರ್ನಾಟಕದ ಜನರಿಗೆ ಟೋಲ್ ಪ್ಲಾಜಾಗಳಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಂತಹ ಟೋಲ್ಗಳ ಬಗ್ಗೆ ಗಮನ ಹರಿಸಿ ಕರ್ನಾಟಕದ ಜನರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎಂದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಶ್ರೀಯುತ ಭಾನುಪ್ರಕಾಶ್ ರವರು ಮನವಿ ಮಾಡಿಕೊಂಡಿದ್ದಾರೆ. ಧನ್ಯವಾದಗಳು.